ನೀವು ಪ್ರತಿ ಸಾರಿ ಇಸ್ಪೀಟು ರೇಸು ಜೂಜು ಆಡುವಾಗ ಸೋಲುತ್ತಿದ್ದೀರಾ? ಸೋತು ಮನೆಗೆ ಬರಿಕೈಲಿ ಹೋಗುತ್ತಿದ್ದೀರಾ? ನಿರಾಸೆ ಆಗುತ್ತಿದ್ದೀರಾ? ಅಂದಮೇಲೆ ಈ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ? ಈ ಆಟ ಆಡಿ ಗೆಲ್ಲಲೇಬೇಕು, ಗೆದ್ದೇ ಗೆಲ್ತೀನಿ, ಇವತ್ತಲ್ಲ ನಾಳೆ ದುಡ್ಡು ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಆಟ ಆಡ್ತೀರಾ. ಆದರೆ ಎಷ್ಟೋ ಜನರಿಗೆ ಇಸ್ಪೀಟ್ ಆಡೋದ್ರಲ್ಲಿ, ರೇಸ್ ಆಡೋದ್ರಲ್ಲಿ, ಜೂಜ್ ಆಡೋದ್ರಲ್ಲಿ, ಮಟ್ಕ ಆಡೋದ್ರಲ್ಲಿ ಏನೋ ಒಂದು ರೀತಿಯಾದಂತಹ ಸಮಾಧಾನ, ಅದು ಅದಕ್ಕೆ ಭಾವನಾತ್ಮಕವಾಗಿ ಒಳಗೊಂಡು ಅಡಿಕ್ಷನ್ ಅಂತಾರಲ್ಲ, ಅದಾಗೋಗಿರುತ್ತೆ. ಇನ್ನು ಕೆಲವು ಜನರಿಗೆ ದುಡ್ಡು ಗೆಲ್ಲೇಬೇಕು ಅಂತ ಏನೇನೋ ಪಣ ತೊಡುತ್ತಾರೆ. ಆದರೆ ಈ ಒಂದೇ ಒಂದು ಅರಿಶಿಣದ ದಾರವನ್ನು ಕೈಗೆ ಕಟ್ಟಿಕೊಂಡು ನೀವು ಯಾವುದೇ ರೀತಿಯ ಆಟ ಆಡಿದ್ರೂ ಗೆಲುವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಎಲ್ಲವನ್ನು ಗೆಲ್ಲುವ ಸಾಧ್ಯತೆ ಇರುತ್ತೆ. ಆದರೆ ಇಸ್ಪೀಟು ಆಡೋದು ತಪ್ಪು ಅಂತ ನಾವು ಈ ವಿಡಿಯೋ ಮುಖಾಂತರ ಹೇಳ್ತೀವಿ. ಒಂದು ಬಾರಿ ಗೆದ್ದು ನಂತರ ಇದನ್ನು ಬಿಟ್ಟು ಬಿಡ್ತೀನಿ ಅಂತ ಅಂದುಕೊಳ್ಳುವವರು ಸಂಪೂರ್ಣವಾಗಿ ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನೇ ಸಮಸ್ಯೆಗಳಿದ್ದರೂ, ಕಷ್ಟಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಲೇಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತರು, ದೈವಜ್ಞ ಗುರುಗಳು ಆದಂತಹ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ. ಅವರು ಸಂಪೂರ್ಣ ಪರಿಹಾರ ಹೇಳುತ್ತಾರೆ. ಗುರುಗಳು ನೀಡುವಂತಹ ಈ ಅರಿಶಿಣದ ದಾರಕ್ಕೆ ಮಹತ್ವವಾದ ದೈವ ಅನುಗ್ರಹ, ಪ್ರೇರಣೆಯ ಶಕ್ತಿ ಇದೆ. ಇದರಲ್ಲಿ ಯಾವುದೇ ದುಷ್ಟ ಶಕ್ತಿಗಳನ್ನು ಹುಟ್ಟಡಗಿಸುವಂಥದ್ದು ಮತ್ತು ಯಾವುದೇ ರೀತಿಯಾದಂತಹ ಸ್ತ್ರೀ ಪ್ರೇಮ, ಪುರುಷ ಪ್ರೇಮಗಳನ್ನು ವಶೀಕರಣ ಪಡಿಸಿಕೊಳ್ಳುವಂಥದ್ದು, ಧನ ಆಕರ್ಷಣೆ ಮಾಡುವಂಥದ್ದು, ಇನ್ನು ಯಾವ ಕೆಲಸಗಳು ನಿಮ್ಮಿಂದ ಆಗುತ್ತಿಲ್ಲ ಅದು ಆಗಬೇಕು ಅಂದುಕೊಂಡರೆ ಈ ದಾರ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ. ಮಂಜುನಾಥ ಗುರುಗಳು ಪೂಜಿಸಿ, ಮಂತ್ರಿಸಿ, ತಂತ್ರಿಸಿ, ಸಿದ್ಧಿಸಿ, ಕಾರ್ಯಸಿದ್ಧಿ ಆಗುವಂತೆ ಈ ದಾರವನ್ನು ಸಿದ್ಧಪಡಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನ ಈ ದಾರವನ್ನು ತೆಗೆದುಕೊಂಡು ಹೋಗಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಿದ್ದಾರೆ. ಈಗಲೂ ಕೂಡ ಅರಿಶಿಣದ ದಾರವನ್ನು ಕೇಳಿ ಪಡೆದುಕೊಂಡು ತಮ್ಮ ಕೆಲಸಗಳಲ್ಲಿ ಮುಂದುವರಿಯುತ್ತಿದ್ದಾರೆ. ಅದು ಯಶಸ್ವಿಯಾಗುತ್ತದೆ. 20 ದಿನಗಳಲ್ಲಿ ಆ ದಾರವನ್ನು ಬದಲಾವಣೆ ಮಾಡಬೇಕು. ಹೇಗೆ? ಮತ್ತೆ ಅರಿಶಿಣದ ನೀರನ್ನು ಹಾಕಿದ ನಂತರ ಆ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು. ಈ ರೀತಿ ದಾರವನ್ನು ಕಟ್ಟಿಕೊಂಡು ನೀವು ಯಾವುದೇ ರೀತಿಯಾದಂತಹ ಜೂಜ ಆಗಿರ್ಬೋದು, ಅಥವಾ ಸಾಲದ ಸಮಸ್ಯೆಗಳಿಗೆ ಮತ್ತೆ ದುಡ್ಡು ಕೇಳಲು ಈಸ್ಕೊಂಡು ಬರಬೇಕು ಅಂದ್ಕೊಂಡಾಗಿರ್ಬೋದು, ಇದೆಲ್ಲವೂ ಕೂಡ ನೆರವೇರುತ್ತೆ. ಇಸ್ಪೀಟ್ ಆಡಬೇಕಾದ್ರೆ, ಜೂಜ್ ಆಡಬೇಕಾದ್ರೆ ಕೆಟ್ಟದ್ದು ಅಂತ ಗೊತ್ತಿದ್ದು ನೀವು ಆಡ್ತಿದ್ದರೆ ಮೊದಲು ಒಂದು ಬಾರಿ ಇದನ್ನು ಹಾಕ್ಕೊಂಡು ಗೆದ್ದು ನಂತರ ಯಾವುದೇ ಕಾರಣಕ್ಕೂ ನೀವು ಈ ದಂಧೆಯನ್ನು ಮಾಡಬೇಡಿ. ದಾರಕ್ಕಾಗಿ ಹಿಂದೆ ಕರೆ ಮಾಡಿ. ಶ್ರೀ ಮಂಜುನಾಥ ಗುರುಗಳು ನಿಮಗೆ ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ.